ಕ್ಷಣಕ್ಕೆ ಸಿಗ್ತಾ ಇರುವಂತ ಮೊದಲ ಅಪ್ಡೇಟ್, ಲಾಯರ್ ಜಗದೀಶ್ ನನ್ನ ಬಂಧನ ಮಾಡಲಾಗಿದೆ ಅನ್ನೋದು. ಧರ್ಮಸ್ಥಳದ ಹೋರಾಟದಲ್ಲಿ ಗುರುತಿಸಿಕೊಂಡಿರುವಂತಹ ಲಾಯರ್ ಜಗದೀಶ್ ಈಗ ಪೊಲೀಸರ ವಶದಲ್ಲಿ. ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೊಡಿಗೆಹಳ್ಳಿ ಪೊಲೀಸರಿಂದ ವಕೀಲರಾಗಿರುವಂಥ ಜಗದೀಶ್ನ ಬಂಧನ ಆಗಿದೆ. ಠಾಣೆಗೆ ಕರೆತಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜಗದೀಶ್ ವಿರುದ್ಧ ಮಂಜುನಾಥ್ ಅವರಿಂದ ದೂರು ದಾಖಲಾಗುತ್ತೆ. ದೂರಿನ ಮೇರೆಗೆ ವಕೀಲರಾಗಿರುವಂಥ ಜಗದೀಶ್ ವಿರುದ್ಧ FIR ದಾಖಲಾಗುತ್ತೆ. ನಿನ್ನೆ ನೋಟಿಸ್ ನೀಡಲು ತೆರಳಿದಾಗ ಜಗದೀಶ್ ಅವರು ಹೈಡ್ರಾಮವನ್ನೇ ಮಾಡ್ತಾರೆ. ಮನೆ ಸುತ್ತುವರೆದಿದ್ರು ನಿನ್ನೆ, ಬಟ್ ಸಿಗಲಿಲ್ಲ. ಇವತ್ತು ಲಾಯರ್ ಜಗದೀಶ್ನನ್ನ ಬಂಧಿಸಿ ಪೊಲೀಸರು ಕರೆ ತಂದಿದ್ದಾರೆ. ನಿನ್ನೆ ನೋಟಿಸ್ ನೀಡಲು ಹೋಗುವಂತ ಸಂದರ್ಭದಲ್ಲಿ ಮನೆಯ ಬಾಗಿಲನ್ನು ಓಪನ್ ಮಾಡಲೇ ಇಲ್ಲ. ಇವತ್ತು ಲಾಯರ್ ಜಗದೀಶ್ ಅವ್ರನ್ನ ಕರೆ ತಂದಿದ್ದಾರೆ. ಪ್ರಮುಖವಾಗಿ ಯಾಕೆ ಇದೆಲ್ಲ ಬೆಳವಣಿಗೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹೋರಾಟದಲ್ಲಿ ಗುರುತಿಸಿಕೊಂಡಿರುವಂಥ ಇನ್ನೋರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲಾಯರ್ ಜಗದೀಶ್ ಅವರನ್ನ ಕೊಡಿಗೆಹಳ್ಳಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಸ್ವತಃ ಲಾಯರ್ ಜಗದೀಶ್ ಅವರೀಗ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇಂದು ಕೊಡಿಗೆಹಳ್ಳಿ ಪೊಲೀಸರು ನನ್ನನ್ನು ವಶಕ್ಕೆ ಪಡೆದಿದ್ದಾರೆ. ನಾನು ಧರ್ಮಸ್ಥಳ ಹತ್ಯೆಕಾಂಡದ ವಿರುದ್ಧ ಸತ್ಯವನ್ನ ಹೇಳಿದ್ದೆ ತಪ್ಪಾ ಅಂತ ಅವರು ಪ್ರಶ್ನೆಯನ್ನ ಹಾಕಿದ್ದಾರೆ. ಸಮಾಜದಲ್ಲಿ ತಪ್ಪು ನಡೆದಾಗ ಧ್ವನಿ ಎತ್ತೋದು ನಮ್ಮ ಸಾಂವಿಧಾನಿಕ ಹಕ್ಕು. ನ್ಯಾಯಕ್ಕಾಗಿ ಹೋರಾಡೋದು ಅಪರಾಧ ಅಲ್ಲ ಅಂತ ಅವರು ಬರೆದುಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿ ಬಗ್ಗೆ ಮಾತನಾಡಿದ್ದಕ್ಕೆ ಲಾಯರ್ ಜಗದೀಶ್ ವಶಕ್ಕೆ ಪಡೆಯಲಾಗಿದೆ ಅಂತ ಇದೀಗ ಸದ್ಯಕ್ಕೆ ಸಿಕ್ಕುತ್ತಿರುವಂತಹ ಮಾಹಿತಿ. ಅವರ ವಿರುದ್ಧ BNS ಸೆಕ್ಷನ್ 196 ಹಾಗೂ 299 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆಯಲಾಗಿದ್ದು ಬಂಧಿಸುವ ಎಲ್ಲಾ ಸಾಧ್ಯತೆ ಕೂಡ ಇದೆ. ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಆರೋಪ ಕೇಳಿ ಬಂದಿತು. ಕೊಡಿಗೆಹಳ್ಳಿ ಪೊಲೀಸರಿಂದ ವಕೀಲ ಜಗದೀಶ್ರನ್ನ ಬಂಧಿಸಲಾಗಿದೆ. ಠಾಣೆಗೆ ಕರೆತಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಜಗದೀಶ್ ವಿರುದ್ಧ ಮಂಜುನಾಥ್ ಅವರು ದೂರನ್ನ ಕೊಟ್ಟಿರುವಂಥದ್ದು. ದೂರಿನ ಮೇರೆಗೆ ವಕೀಲ ಜಗದೀಶ್ ವಿರುದ್ಧ FIR ಕೂಡ ದಾಖಲಾಗಿದ್ದು, ನಿನ್ನೆ ನೋಟಿಸ್ ನೀಡೋದಕ್ಕೆ ತೆರಳಿದಾಗ ಜಗದೀಶ್ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ರು. ಇವತ್ತು ಲಾಯರ್ ಜಗದೀಶ್ ಬಂಧಿಸಿ ಕರೆ ತಂದಿದ್ದಾರೆ ಪೊಲೀಸರು. ನೋಡಿ, ಕಲಾಪದಲ್ಲೂ ಕೂಡ ಲಾಯರ್ ಜಗದೀಶ್ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಯಾರನ್ನು ಬಿಟ್ಟಿಲ್ಲ, ಬರೀ ಏಕವಚನದಲ್ಲಿ ಹೆಂಗ್ ಬೇಕು ಹಂಗೆ ಬೈತಾರಂತೇಳಿ ಎಲ್ಲ ನಾಯಕರು ಅಂದರೆ ಕಲಾಪದಲ್ಲಿ ಭಾಗಿಯಾಗಿರುವಂಥ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹೇಗೆ ಬೇಕಂಗೆ ಮಾತನಾಡ್ತಾರೆ, ರೆಸ್ಪೆಕ್ಟೇ ಕೊಡೋದಿಲ್ಲ, ಯಾಕೆ ಆತನ ಮೇಲೆ ಕ್ರಮ ಆಗ್ತಾ ಇಲ್ಲ ಅಂತೇಳಿ. ಬಟ್ ಆವತ್ತು ಹೆಸರೇ ಇರಲಿಲ್ಲ, ಬಟ್ ಇಂಡೈರೆಕ್ಟ್ಲಿ ಆಗಿ ಲಾಯರ್ ಜಗದೀಶ್ ಅವ್ರ ಬಗ್ಗೆನೇ ಕೂಡ ಮಾತನಾಡಿದರು. ಸೊ ಈಗ ಎಲ್ಲದರ ಮಧ್ಯೆ FIR ದಾಖಲಾಗಿದೆ. ಜಾತಿ ನಿಂದನೆಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆಯಲಾಗಿದೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಧರ್ಮಸ್ಥಳದ ಹೋರಾಟದಲ್ಲಿ ಯಾರೆಲ್ಲ ಹೋರಾಟವನ್ನು ಮಾಡ್ತಿದ್ರಲ್ಲ ಅವ್ರನ್ನ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದಂತಹ ಇನ್ನೋರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಲಾಯರ್ ಜಗದೀಶ್ ಅವರನ್ನ ಕೊಡಿಗೆಹಳ್ಳಿ ಪೊಲೀಸರು ಇದಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಸ್ವತಃ ಲಾಯರ್ ಜಗದೀಶೇ ಪೋಸ್ಟ್ ಅನ್ನ ಕೂಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇವತ್ತು ಕೊಡಿಗೆಹಳ್ಳಿ ಪೊಲೀಸರು ನನ್ನನ್ನು ವಶಕ್ಕೆ ಪಡೆದಿದ್ದಾರೆ. ನಾನು ಧರ್ಮಸ್ಥಳ ಹತ್ಯೆಕಾಂಡದ ವಿರುದ್ಧ ಸತ್ಯವನ್ನು ಹೇಳಿದ್ದೇ ತಪ್ಪ ಅಂತ ಅವರು ಆ ಪೋಸ್ಟ್ನಲ್ಲಿ ಉಲ್ಲೇಖ ಕೂಡ ಮಾಡಿರುವಂಥದ್ದು. ಪೋಸ್ಟ್ನಲ್ಲಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಸಮಾಜದಲ್ಲಿ ತಪ್ಪು ನಡೆದಾಗ ಧ್ವನಿ ಎತ್ತೋದು ನಮ್ಮ ಸಾಂವಿಧಾನಿಕ ಹಕ್ಕಿದು, ಸಂವಿಧಾನಿಕ ಹಕ್ಕು. ನ್ಯಾಯಕ್ಕಾಗಿ ಹೋರಾಡೋದು ಅಪರಾಧವಲ್ಲ ಅಂತ ಅವರು ಆ ಪೋಸ್ಟ್ನಲ್ಲಿ ಬರೆದುಕೊಂಡಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ಬಗ್ಗೆ ಮಾತನಾಡಿದ್ದಕ್ಕೆ ಲಾಯರ್ ಜಗದೀಶನ್ನ ವಶಕ್ಕೆ ಪಡೆಯಲಾಗಿದೆ. ಅವರ ವಿರುದ್ಧ BNS ಸೆಕ್ಷನ್ 196 ಹಾಗೂ 299 ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ವಕೀಲರಾಗಿರುವಂಥ ಜಗದೀಶ್ನವರಿಗೆ ಬಂಧನ ಮಾಡಲಾಗಿದೆ. ಸೊ ಜಾತಿ ನಿಂದನೆ ಪ್ರಕರಣದಲ್ಲಿ ಧರ್ಮಸ್ಥಳದ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದವರು ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಧರ್ಮಸ್ಥಳದ ಹೋರಾಟಗಾರನ ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನೆಲ್ಲ ವಿಚಾರಣೆ ಆಗತ್ತೆ, ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ, ಜಾತಿ ನಿಂದನೆ ಆಗತ್ತಾ ಅಥವಾ ಧರ್ಮಸ್ಥಳ ಪ್ರಕರಣ ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಅದರ ಬಗ್ಗೆಯೂ ಚರ್ಚೆ ಆಗಬಹುದಾ ವಿಚಾರಣೆ? ಕುಮಾರ್, ಮೊದಲೇದಾಗಿ ಧರ್ಮಸ್ಥಳ ಪ್ರಕರಣಕ್ಕೂ ಮತ್ತು ಈ ಪ್ರಕರಣಕ್ಕೂ ತುಂಬಾ ಡಿಫರೆನ್ಸ್ ಇರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ ಲಾಯರ್ ಜಗದೀಶ್ ಅವರು, ಮತ್ತು ಅನೇಕ ಪೋಸ್ಟ್ ಗಳನ್ನು ಕೂಡ ಹಾಕ್ತಾ ಇರ್ತಾರೆ.
ಅದೇ ಸಂದರ್ಭದಲ್ಲಿ ಮೊನ್ನೆ ಒಂದು ಜಾತಿಯನ್ನ ನಿಂದಿಸುವಂತಹ ನಿಟ್ಟಿನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಅವ್ರ ಮೇಲೆ ಇರುವಂತದ್ದು. ಹೀಗಾಗಿ ಮಂಜುನಾಥ್ ಅನ್ನೋರು ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನ ಮಾಡ್ತಿರ್ತಾರೆ. ಈ ಹಿನ್ನೆಲೆ ನಿನ್ನೆ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರ ಮನೆಗೆ ತೆರಳಿರ್ತಾರೆ ನೋಟಿಸ್ ಅನ್ನ ಕೊಡೋದಕ್ಕೆ. ನೋಟಿಸ್ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಲಾಯರ್ ಜಗದೀಶ್ ಅವರು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡುವಂತದ್ದು ಮತ್ತು ಸರಿಯಾದಂತೆ ರೀತಿಯಲ್ಲಿ ರೆಸ್ಪಾನ್ಸ್ ಕೂಡ ಮಾಡಿರೋದಿಲ್ಲ. ಹೀಗಾಗಿ ನೋಟಿಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ನಿರಾಕರಣೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಕೂಡ ಕೊಡಗೇಹಳ್ಳಿ ಪೊಲೀಸರು ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಹೊರಗಡೆ ಕರೀತಾರೆ. ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಹೇಳ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅವ್ರ ಕಡೆಯವರು ಲೈವ್ ಬಂತಾರೆ ಮತ್ತು ಸತ್ಯಮೇವ ಜಯತೆ ಅಂತ ಹೇಳ್ಕೊಂಡು ಲಾಯರ್ ಜಗದೀಶ್ ಅವರು ಹೋಗಿರುವಂತದ್ದು. ಇನ್ನು ನಿನ್ನೆ ನೋಟಿಸ್ ಕೊಡಕ್ ಹೋದಂತಹ ಸಂದರ್ಭದಲ್ಲಿ ಏನೋ ಹೈಡ್ರಾಮಾ ಮಾಡಿದ್ರಲ್ಲ ಜಗದೀಶ್ ಅವರು, ಅವಾಗ ಪೊಲೀಸರಿಗೂ ಕೂಡ ಸಾಕಷ್ಟು ಕಿರಿ ಕೂಡ ಆಗಿತ್ತು. ಈಗ ಬಂಧಿಸಿ ಅವ್ರನ್ನ ಕರೆತಂದು ಈ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಮತ್ತು ಬಿಗ್ ಬಾಸ್ ಹೋಗ್ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಸದ್ದನ ಮಾಡಿದ್ರು ಮತ್ತು ನೀವು ಹೇಳಿದಾಗೆ ಧರ್ಮಸ್ಥಳದ ಹೋರಾಟಗಳೇನು ನಡೀತಾ ಇದೆ ಆ ಸಂದರ್ಭದಲ್ಲೂ ಕೂಡ ಲಾಯರ್ ಜಗದೀಶ್ ಅವರು ಸಾಕಷ್ಟು ಗುರುತಿಸಿಕೊಂಡಿದ್ರು. ಆದ್ರೆ ಆ ಪ್ರಕರಣಕ್ಕೂ ಮತ್ತು ಈ ಪ್ರಕರಣಕ್ಕೂ ತುಂಬಾ ಡಿಫ್ರೆನ್ಸ್ ಇರುವಂತದ್ದು. ಇದೊಂದು ಜಾತಿ ನಿಂದನೆ ಪ್ರಕರಣ ಮತ್ತು ಮಾರ್ವಾಡಿಗಳನ್ನ ಬೇರೆ ರಾಜ್ಯದಿಂದ ಒಂದು ರಾಜ್ಯದಿಂದ ಹೊರಗಡೆ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಅವರು ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ ಮತ್ತು ಆ ಆಂಗಲ್ ನಲ್ಲೂ ಕೂಡ ಪೊಲೀಸರು ವಿಚಾರಣೆ ನಡೆಸಬಹುದಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಆ ಲಾಯರ್ ಜಗದೀಶ್ ಅವರನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ ಕೊಡಗೇಹಳ್ಳಿ ಪೊಲೀಸರು. ಇವತ್ತು ಕಂಪ್ಲೀಟ್ ಆಗಿ ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಗಿಸಿ ಮತ್ತು ಅವರನ್ನ ನಾಳೆಗೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ನೋಡಿ, ಈಗ ಇವತ್ತು ವಶಕ್ಕೆ ಪಡೆಯಲಾಗಿದೆ, ಅದಾದ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ, ಅಲ್ಲಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತಾ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಜಾತಿ ನಿಂದನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುತ್ತೆ. ಸೊ ಯಾವುದೇ ಒಬ್ಬ ರಾಜಕಾರಣಿಗೂ ಕೂಡ ಬಿಟ್ಟಿಲ್ಲ, ಅಂದರೆ ಬರೀ ಏಕವಚನದಲ್ಲಿ ಮಾತನಾಡ್ತಾರೆ, ದಾಖಲೆ ಇಲ್ಲದೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅಂಥೇಳಿ ಇವರ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ. ತದನಂತರ FIR ಆಗುತ್ತೆ. ಈಗ ಅರೆಸ್ಟ್ ಆಗಿದ್ದಾರೆ.